ಮದ್ದೂರಿನಲ್ಲಿ ನಡೆದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಸಂಬಂಧಪಟ್ಟಂತೆ ಇಂದು ಕಾರ್ಯಕರ್ತರ ಮೇಲೆಯೇ ಈಗ ಪ್ರಕರಣ ದಾಖಲಾಗಿದೆ. ಪ್ರತಿಭಟನಾಕಾರರ ಮೇಲೆ ಪ್ರತ್ಯೇಕವಾಗಿ 2 FIR ದಾಖಲಾಗಿದೆ. ವಿವಿಧ ಪ್ರಕರಣಗಳಡಿ 500 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. SP ಮಲ್ಲಿಕಾರ್ಜುನ ಬಾಲದಂಡಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮದ್ದೂರಿನಲ್ಲಿ ನಡೆದಿರುವಂಥ ಪ್ರತಿಭಟನೆ ಏನಿತ್ತಲ್ಲ, ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಆಗಿರುವಂಥ ಗಲಾಟೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಪ್ರತಿಭಟನೆ ಮಾಡಿದ್ರಲ್ಲ, ಈಗ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಹೆಂಗಿದೆ ನೋಡಿ, ಪ್ರತಿಭಟನಾಕಾರರ ಮೇಲೆ ಪ್ರತ್ಯೇಕವಾಗಿ 2 FIR ದಾಖಲಿಸಲಾಗಿದೆ. ಅದರ ಬಗ್ಗೆ ಈಗ ಸ್ವತಃ SP ಮಲ್ಲಿಕಾರ್ಜುನ ಬಾಲದಂಡಿ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟವನ್ನು ಖಂಡಿಸಿ ನಡೆದಿರುವಂಥ ಪ್ರತಿಭಟನೆ ಅದು. ಈ ವೇಳೆ ನಡೆದಿರುವಂಥ ಕಲ್ಲು ತೂರಾಟ ಮತ್ತು ಬಾವುಟ ಬಂಟಿಂಗ್ಸನ್ನು ಎಸೆದಿರುವಂಥ ವಿಚಾರ, ಪ್ರತಿಭಟನಾಕಾರರ ಮೇಲೆ ಪ್ರತ್ಯೇಕವಾಗಿ 2 FIR ಆಗಿದೆ. ಮುಸ್ಲಿಂ ಧರ್ಮದ ಬಾವುಟಕ್ಕೆ ಬೆಂಕಿ ಹಾಕಿದ್ದು. ಈಗ ಯಾಕೆ ಕಾರಣ ಕೇಳಿದ್ರೆ ಈ ಕಾರಣ ಕೊಡ್ತಾ ಇರುವಂಥದ್ದು. ಪ್ರತಿಭಟನಾಕಾರರನ್ನು ಯಾಕೆ ನೀವು FIR ಹಾಕಿದ್ರಿ, ಯಾಕೆ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗ್ತಿದೆ ಅಂದರೆ ಪೊಲೀಸರನ್ನು ಅಡ್ಡಿಪಡಿಸಿದ್ರಿ, ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರಿ ಅನ್ನುವಂಥದ್ದು. ಆಮೇಲೆ ಮಸೀದಿಗೆ ಕಲ್ಲೆಸಿದ್ರಿ ಅಂಥೇಳಿ, ಈದ್ ಮಿಲಾದ್ಗೆ ಆ ಹಬ್ಬದ ಸಂದರ್ಭದಲ್ಲಿ ಹಾಕಿರುವಂಥ ಬಂಟಿಂಗ್ಸ್ ಏನಿದೆಯಲ್ಲ ಅದನ್ನು ಕಿತ್ತೆಸೆದಿರುವ ವಿರುದ್ಧ ಒಂದು FIR ಆಗಿದೆ. ಪ್ರತಿಭಟನಾ ಮೆರವಣಿಗೆಯ ಸಂದರ್ಭದಲ್ಲಿ ಮಸೀದಿಗೆ ನುಗ್ಗುವಂಥ ಪ್ರಯತ್ನ ಆಗಿದೆ. ಅದಕ್ಕಾಗಿ ಆ ವೇಳೆ ಕಟ್ಟಡಕ್ಕೆ ಕಲ್ಲು ತೂರಿದ್ದಾರೆ, ಆ ವಿಚಾರವಾಗಿ ಮತ್ತೊಂದು FIR ಅಂತ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಪೊಲೀಸರ ಮೇಲೆ ಹಲ್ಲೆ ಮಾಡಲಾಗಿದೆ ಅಂತ FIR ದಾಖಲಿಸಿಕೊಳ್ಳಲಾಗಿದೆ. ಹಾಗಾದರೆ ಹೋರಾಟಗಾರರು ಹೋರಾಟ ಮಾಡಬಾರ್ದ, ಪ್ರಶ್ನೆ ಮಾಡಬಾರ್ದ? ಕಾನೂನು ಸುವ್ಯವಸ್ಥೆ ಬಗ್ಗೆ ಕೇಂದ್ರಕ್ಕೆ ಬಿಜೆಪಿ ದೂರನ್ನು ಕೊಟ್ಟಿದೆ. ಈಗ ಬಿಜೆಪಿ ನಾಯಕರಿಗೆ CM ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡೋದು ರಾಜ್ಯ ಸರ್ಕಾರ. ದೆಹಲಿಯಲ್ಲಿ ರೈತ ಗಲಾಟೆ ವೇಳೆ ಎಲ್ಲವೂ ಕೂಡ ಸರಿ ಹೋಯ್ತಾ ಅಂಥೇಳಿ ಪ್ರಶ್ನೆಯನ್ನು ಹಾಕಿದ. ಮಣಿಪುರದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಿತ್ತು ಆವಾಗ ಅಂತ ಪ್ರಶ್ನೆಯನ್ನು ಹಾಕಿದ. ಮಣಿಪುರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹೋಗಲಿಲ್ಲ ಅಂತ ಈ ರೀತಿಯಾಗಿ CM ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ. ಇಲ್ಲಿ ರಾಜ್ಯದಲ್ಲಿ ಏನು ಸಮಸ್ಯೆ ಇದೆ, ರಾಜ್ಯ ಸರ್ಕಾರನೇ ಅದನ್ನು ಸರಿ ಮಾಡುತ್ತೆ. ನೀವೇನು ಅಲ್ಲಿ ಕಾನೂನು ವ್ಯವಸ್ಥೆ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ದೂರು ಕೊಡೋದು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಕಾನೂನಿನ ಸುವ್ಯವಸ್ಥೆ ಕಾಪಾಡೋದು ರಾಜ್ಯದಾಗಿ. ಕೇಂದ್ರದಲ್ಲಿ ರೈತರ ಚಳುವಳಿ ನಡೀತಲ್ಲ, ಎಷ್ಟೋ ಜನ ಸತ್ರಲ್ಲ, ಆಗ ಎಲ್ಲೋಗಿದ್ರು. ಈಗ ಮಣಿಪುರದಲ್ಲಿ ನಡೀತಲ್ಲ, ಯಾಕೆ ಮಾಡಲಿಲ್ಲ? ಯಾಕ್ರಿ ಮಾಡಲಿಲ್ಲ? BJP ಅವರು ಯಾಕೆ ಅಲ್ಲಿ ಮಾಡಲಿಲ್ಲ? ಇಲ್ಲಿ ಮಣಿಪುರದಲ್ಲಿ ಪ್ರೈಮ್ ಮಿನಿಸ್ಟರ್ ಹೋಗಲೇ ಇಲ್ಲ ಅಲ್ಲಿಗೆ. ಕಾನೂನಿನ ಸುವ್ಯವಸ್ಥೆ ಕಾಪಾಡೋದು ರಾಜ್ಯ. ಕೇಂದ್ರದಲ್ಲಿ ರೈತರ ಚಳುವಳಿ ನಡೀತಲ್ಲ, ಎಷ್ಟೋ ಜನ ಸತ್ರಲ್ಲ, ಆಗ ಎಲ್ಲೋಗಿದ್ರು. ಈಗ ಮಣಿಪುರದಲ್ಲಿ ನಡೀತಲ್ಲ, ಯಾಕೆ ಮಾಡಲಿಲ್ಲ? ಯಾಕ್ರಿ ಮಾಡಲಿಲ್ಲ?